ನನ್ನ ಜರ್ಸಿಗೆ ಪ್ಯಾಂಟಿಗೆಲ್ಲ ಪೂರಾ ಒಣಗೈತದ. ಫೇಮಸ್ ಆಗ್ಯದಂತಂದ ಮ್ಯಾನೇಜರ್. ಇವಾಗ ಮೊಸರಿಂದ ಲಸ್ಸಿ ಮಾಡ್ಬೇಕಂತ ಮಾಡಿವಿ. ಗಾಯ್ಸ್ ಇವಾಗ ಹೊಲಕ್ಕೆ ಹೋಗಿ ಹಾಲು ತರಬೇಕು. ನಮ್ಮ ಕಾಕ ಹಾಲು ಜಾಸ್ತಿ ಬಿಟ್ಟು ಬಂದನಂತ. ಸೊ ಹಂಗಾಗಿ ಹಾಲು ಹಿಂಡಿ ಅಲ್ಲಿ ಸಿಗಾಕಿ ಬಂದಾನಂತ. ಜಾಸ್ತಿ ಹೋಗ್ಬಿಟ್ಟದಂತ. ಯಾಕಂದ್ರೆ ಅವ್ರ ಪಾಪ ಜಗ್ಗೆ ವರ್ಕ್ ಇರ್ತಾವ. ಜಾಸ್ತಿ ಹೋಗ್ಬಿಟ್ಟು ಬಂದಾನ. ನಾನು ನಮ್ಮ ತಮ್ಮ ಚಂದ್ರು ಒಕ್ಕೇಸಿ ಇವಾಗ ಹೋಗಿ ಹಾಲು ತರಬೇಕು. ಲೆಟ್ಸ್ ಗೋ ಗೈಸ್. ಜಸ್ಟ್ ಬಂದು ನಮ್ಮ ತಮ್ಮಗೆ ಬುತ್ತಿ ಕೊಟ್ಟಿವಿ. ಫುಲ್ಲಿದು ನೋಡ್ರಿ, ನನ್ನ ಜರ್ಸಿಗೆ ಪ್ಯಾಂಟಿಗೆಲ್ಲ ಪೂರಾ ಒಣಗೈತದ ಸಾರು. ಇದಂತೂ ಹೋಗಲ್ಲ. ಆಯ್ತು, ಏನು ಮಾಡೋಕ್ಕಲ್ಲ. ಹೊಸ ಜರ್ಸಿ ತಂದ್ಕೋಬೇಕು, ಇಂಡಿಯನ್ ಹೊಸ ಜರ್ಸಿ ತಂದ್ಕೋಬೇಕು. ಇವಾಗ ಹಾಲು ತೊಗೊಂಡು ಮನೆಗೆ ಹೋಗ್ತೀವಿ. ನಮ್ಮ ತಮ್ಮ ಆಲ್ರೆಡಿ ನಮಗಿಂತ ಮುಂಚೆನೇ ಬಂದಾನ. ಏನು ಮಾಡ್ದ ತಮ್ಮಡು? ಏನಿಲ್ಲ, ಎತ್ತಿಗೆ ಹಸ್ವಾದಾಗ ಮೇವು ಹಾಕ್ತಾನ, ನೀರು ಹಿಡಿಕಾದಾಗ ನೀರು ಕುಡಿಸ್ತಾನ ನಮ್ಮ ತಮ್ಮಡು. ಅವನಿಗೆ ಇವಾಗ ಬಾಯಿ ಹೇಳಿ ಸೀದಾ ಹಾಲು ತೊಗೊಂಡು ಮನೆಗೆ ಹೋಗ್ಬೇಕು. ಗಾಯ್ಸ್ ಇಲ್ಲೇ ನಮ್ಮ ಕಾಕ ಜಾಸ್ತಿ ಹೋಗಿ ಹಾಕಿ ಹಂಗೆ ಹೋಗ್ಬಿಟ್ಟಾನ. ಸೊ ಇವಾಗ ತೊಗೋಬೇಕು. ತೊಗೊಂಡು ಒಂದು ಸಲ ನಮ್ಮ ಹೊಲ ನೋಡ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು. ಫ್ರೆಶ್ ಅಪ್ ಆಗ್ಬೇಕು. ಮೈ ತೊಳ್ಕೊಂಡಿಲ್ಲ. ಹಂಗೆ ಕಾನ್ಸೆಪ್ಟು ವಿಡಿಯೋ ಎಡಿಟ್ ಅದಂತ ಇವಾಗ 11 ಆಯ್ತು. ಹಂಗೆ ಕುಂತಿದ್ದೆ. ಮನೆಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಊಟ ಮಾಡಬೇಕು. ಬರ್ರಿ ಹೋಗಮ್ರಿ ಗಾಯ್ಸ್. ಸ್ನಾನ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಸ್ವಲ್ಪ ಮನ್ಸು ಬರೋಲ್ಲ ಅಂತಂದು ಶಿವನ ಬೆಲೆಗೆ ಬಂದೀನಿ. ಇವಾಗ ಮೊಸರಿಂದ ಲಸ್ಸಿ ಮಾಡ್ಬೇಕಂತ ಮಾಡೀವಿ. ಇವಾಗ ಮಾಡ್ತೀವಿ ನೋಡ್ರಿ ಹಂಗಂತ. ಶಿವಬಾಯ್ ಇವಾಗ ಫಸ್ಟ್ ಒಂದು ಮೊಸರು ತೊಗೋಬೇಕು. ಮೊಸರು ತೊಗೊಂಡು ಆಮೇಲೆ 2 ಗ್ಲಾಸ್ ತೊಗೋಬೇಕು. ಇವ್ರು ಕುಂತ ನೋಡ್ರಿ ಪಾಪ ಮಧ್ಯಾಹ್ನಕ್ಕೆ ಮನ್ಸು ಬರಲ್ಲ. ಪಿಕ್ಚರ್ ನೋಡಿಕೊಂತ ಕುಂತಾನಿತ್ತಾಗಿ ನಮ್ಮ ಮಾಮ. ಏನು ನೋಡಕ್ ಕುಂತ ಮಾಮ? ಹಾಂ ಅಲ್ಲ, ಏನು ನಾವೇನು ಕೊಡ್ಸಲ್ಲಪ್ಪ, ನಿನಗೇನು ಕೊಡ್ಸಲ್ಲ. ಏನು ಬೇಡ ಅಂತ ಏನು ಮಾಡಕ್ಕೆ ಕುಂತೆ ಅಂತ ಕೇಳಿದ್ರೆ ಏನು ಬೇಡಪ್ಪ ಅಂತಾನೆ. ಪಾಪ ಏನ ಕೊಡಿಸ್ತಾನಂತ ಮಾಡಿದ್ನೇ ಅದ. ನಾವು ಬಡವ್ರ ಲೆಕ್ಕದಾಗಿದ್ದೀವಿ. ನಾವು ಯಾರಿಗೆ ಕೊಡ್ಸೋಷ್ಟಿಲ್ಲ. ನಾವೇ ಒಂದು ಮೊಸರು ಇಬ್ಬರು ತನಕ ಕುಂತೀವಿ. ಮಾಡಪ್ಪ ಲಸ್ಸಿ ಚಮಚ ಬೇಕಾ ಗಾಯ್ಸ್. ಇವಾಗ ಮೊಸರು ಕಟ್ ಮಾಡಕ್ಕೆ ಕುಂತೀವಿ. ಗ್ಲಾಸ್ ಇದೆ ನೋಡ್ರಿ. ಈ ಗ್ಲಾಸ್ ತೊಗೋಬೋದು. ನಿಮ್ಮ ಮನ್ಯಾಗ ಗಿಲಾಟಿ ಗ್ಲಾಸ್ ಇದ್ರೆ ಅವು ಭೀ ತೊಗೋಬೋದು. ಒಟ್ಟ ಗ್ಲಾಸ್ ಇದ್ರೆ ಸಾಕು. ಇವಾಗ ಇಬ್ಬರು ಇದ್ವಪ್ಪ ಅಂತಂದ್ರೆ ಇಬ್ಬರಿಗೆ ಎಷ್ಟಾದ ಅಷ್ಟು ಹಾಕ್ಯಬೇಕು. 4 ಮಂದಿ ಇದ್ವಿ ಅಂದ್ರೆ 4 ಶೇರ್ ಮಾಡ್ಬೇಕು. 10 ರೂಪಾಯಿ ಮೊಸರು ನೋಡ್ರಿ ಇಷ್ಟೇ ಬರ್ತದೆ. ಆಗಿನ ಕಾಲದಾಗ 10 ರೂಪಾಯಿ ಮೈಲಾಪುರ ಜಾತ್ರೆ ಮಾಡಿದ್ರಂತ. ಈಗಿನ ಕಾಲದಾಗ ಮೊಸರು ಬರೋದು ಇಬ್ಬರು ಮನುಷ್ಯರಿಗೆ. ಮೊಸರು ಹಾಕ್ಯಂದಾನ. ಸೊ ನಾವು ಇವಾಗ ಲೋಕಲ್ ನೀರು, ನಮ್ಮ ಏರಿಯಾದ ನೀರು ಯೂಸ್ ಮಾಡಕ್ಕೆ ಕುಂತೀವಿ. ಯಾಕಂತಂದ್ರೆ ನಮ್ಮ ನಡೆಯಲ್ಲ, ಅದು ಫಿಲ್ಟರು ಮಿನರಲ್ ವಾಟ್ರ್. ಒಂದು ಮಾತಿನಲ್ಲಿ ಮೊಸರು, ಇನ್ನೊಂದರಲ್ಲಿ ಸಕ್ಕರೆ ಕಲರ್ ಐತಲ್ಲಿ. ಕಲರ್ ಅದಲ್ಲ ಸಕ್ಕರೆ, ಕಲರ್ ಸಕ್ಕರೆ ನೋಡಿ ಗಾಯ್ಸ್. ಸ್ವಲ್ಪ ಫ್ರಿಜ್ನಾಗ ಇಡ್ಬೇಕು. ಏನಿದೆ ಗೈಸ್ ಆಯ್ತು, ರೆಡಿ ಆಗಿ ಕುಂತಿತ್ತು ನೋಡ್ರಿ ಲಸ್ಸಿ. ರೀಲ್ಸ್ ಹಾಕುಂತದ. ಏನು ಹಾಕುಂತದ ಹಾಕಿದೆ? ರೀಲ್ಸ್ ಆಯ್ತು ನೋಡ್ರಿ. ಲಸ್ಸಿ ಮಿಕ್ಸ್ ಲಸ್ಸಿ ಅಲ್ಲ ಇದು, ಮೊಸರು ಲಸ್ಸಿ. ಕಾಕ ಕುಡ್ರಪ್ಪ ಹೊಲ್ರ್ಯಾ. ಅವರು ಲಸ್ಸಿ ಪೈಸಿ ಕುಡಿಯಲ್ಲ, ಓನ್ಲಿ ಥಮ್ಸಪ್ ಅದು ಕುಡಿತಾರೆ. ಅವ್ರಿಗೆ ದೇವರು ದಿಂಡ್ರಿದ್ರಿ ಹೇಳ್ರಿ. ಪಾಠಕ್ಕೂ ಈಗ 1-2 ಕಂಡು ಉಂಡು. ಮಿಕ್ಸ್ ನೋಡ್ರಿ, ಎಕ್ಸ್ಪೀರಿಯನ್ಸ್ ಕೈಗಳಿಂದ ಮಿಕ್ಸ್ ಆಗ್ತಾ ಇದೆ ಲಸ್ಸಿ. ಗವಿ ಬ್ರೋ ಬಂದರು. ನಮ್ಮ ಗವಿ ಬ್ರೋ ಯಾಕಡೆ ಹೊಂಟಿದ್ದೆ? ಗೈಸ್ ಲಸ್ಸಿ ಇಸ್ ರೆಡಿ. ನನ್ನ ಪಾಲಿಗೆ ಇಷ್ಟು ಬಂದ, ಇವ್ನಿಗೆ ಇಷ್ಟು ಬಂದ, ಗವಿಗೆ ಇಷ್ಟು ಬಂದ. ಪಾಪ ಇವರು 3 ನಾ 3 ಆದ. ಅಷ್ಟು ಕೊಡು ನೋಡ್ತೀವಿ. ಪರವಾಗಿಲ್ಲ, ಸೂಪರ್ ಆಗ್ಯದ ಗಾಯ್ಸ್. ಇಜ್ಜಮ್ಮಕ್ಕ ನೋಡ್ರಿ ನಮ್ಮ ದುಕಾನ್ದಾಗ ಕುಂತ್ರ ಶಿವ ಅಷ್ಟು ದುಕಾನ್ದಾಗ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಅಂದ್ರೆ ಒಂದು ಮಾತು ಬೈತಾಳೆ ನೋಡ್ರಿ. ಏನು ಹೇಳ್ಬೇಕು ಹೇಳ್ರಿ ನೀವೇ? ಅಲ್ಲಿಗೆ ಇಜ್ಜಮ್ಮಕ್ಕ
ಕಲಿಯತೈಕೆ ನಮ್ಮೆಲ್ಲ ಅಲ್ಲಿಗೆ ಅಷ್ಟು ಮಾಡ್ತೀವಿ ಮತ್ತೆ ಒಂದು ಮಾತು ಅಂತೀರಲ್ಲ ನೀವು ದೊಡ್ಡವ್ರು. ನಾವು ಮಾಡಕ್ಕಾಗಲ್ಲ ನಾವು ಮೇಡತಾನೆ ಯಾರು ದುಕಾನ್ ಕುಂತಾರ ನೀವು ಆರಾಮಾಗಿ ಪಿಕ್ಚರ್ ನೋಡ್ಕೊಂತ ಕುಂತೇವ. ಇದು ಆಗ್ತದೆ, ಇದು ಫಿಕ್ಸ್ ಎಂಡಿನೇ ತಿನ್ಬೇಕಂತ. ಗೈಸ್ ನೋಡ್ರಿ, ಹಡೆದ ತಾಯಿ ಎಂಡಿ ತಿನ್ನಂತಾರ. ಏನ್ ನೀವು ನಿಮ್ ಕಡೆ ಹಂಗೆ ಅಂತಾರ, ಬೆಂಗಳೂರು ಕಡೆಗೆ ದಾವಣಗೆರೆ ಆ ಕಡೆ ಹೋಯ್ತದ ಆರಡ ದಾರಿಗೆ ಹೋಯ್ತದ ಪೂರ. ನಮ್ ದೊಡ್ಡಪ್ಪ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರಂತ, ಇವಾಗಂತೂ ಹೆವಿ ಸಾರಿ ಬ್ಯಾಂಕಿಗೆ ಹೋಗಿದ್ರಂತ, ಫುಲ್ ವೈರಲ್ ಆಗ್ಯಾರಲ್ಲ. ಎಲ್ಲಿ ಬಂತಲ್ಲೇ ಮಾತಾಡ್ಸಕ್ ಕುಂತಾರಂತ. ಏನಾಯ್ತಂತ ಕೇಳ್ರ ಅದನ್ನ ಬೈಲೆ ಹೇಳ. ಹೋಗಿದ್ರಲ್ಲ ಕಂಡಿಡದ್ರ ಕಂಡಿಡ್ದ ಏನಂದ್ರ ಫೇಮಸ್ ಆಗ್ಯದಂತಂದ ಮ್ಯಾನೇಜರ್ ಫುಲ್ ಫೇಮಸ್ ಆಗ್ಯದ. ನಿನ್ ಖುಷಿ ಸಿದ್ದನ್ ಕೇಳ್ತಾರ ಫೇಮಸ್ ಅಂತ ಹೇಳ. ಅಯ್ಯದು ಯಾವ ಫೋನ್ ತಗೋರಂದ್ರ ಅವ್ರು? ದೊಡ್ಡ ಫೋನ್ ತಗೋರಂದ್ರ. ನೀ ಏನಂದಿ? ಮತ್ತೆ ಸಣ್ಣ ಫೋನ್ ದೊಡ್ಡ ಫೋನ್ 7 ದಿನ ಮಾರಿ ಮುಂದೆ ಇಡ್ಬೇಕು, ಜೀವ ಹೋಗೋ ಕಾಲಕ್ಕ ಇವು ಸಣ್ಣ ಫೋನ್ ಇಡ್ಬಾರ್ದ. ಅವ್ರೇನಂದ್ರು? ನಗಲಕೈತಾಳ ಮ್ಯಾನೇಜರ್ ಅಂದ, ವಿಡಿಯೋ ಮಾಡ್ತಿದ್ದಿ ಎಷ್ಟು ಶಾಣ್ ಇದ್ದಿದ್ದಿ ಹಂಗಕ್ಕೆ. ಮತ್ತೆ ಅದು ನಾನು ದೊಡ್ಡ ಫೋನು ನನ್ಗೆ ಹಚ್ಲಕ್ಕೆ ಬರೋದಲ್ರಿ ಬಡ್ಡಿಗೆ. ಸಣ್ಣ ಫೋನು ಕೂನ ಮಾಡ್ಕೊಂಡಿನಿ, ಕೂನ ಮಾಡಿ ಇಂತಿಂತರ ನಂಬರ್ ಅಂತ ಹಚ್ತೀನಿ ಅಂತ ಅಂದೆ. ನಗಲಕೈತ. ಹೌದು, ಒಂದ್ ದೊಡ್ಡ ಫೋನ್ ತರ್ಬೇಕಿತ್ತು ಕರೆಕ್ಟ್. ಜೀವ ಕಾಲ್ ಹಿಡ್ಕಂತ ಹೇಳಿದ್ರೆ ಜೀವ ಹಿಡ್ಕಂತಂದ್ರ ಮಾಮ ಬುತ್ತಿ ತಂದಿನಪ್ಪ. ಕುಡ್ಡ ಇರ್ತಾನ ಅವ್ನು ಕಡ್ಕಾಣದಲ್ಲ, ಹೊಲ್ದಾಗ ಇರ್ತಾನ ಮೆಚ್ಚಿನ ಮೇಲೆ. ಆಯ್ತು, ಈಕಿ ಮಾಮ ಬುತ್ತಿ ತಂದಿನಪ್ಪ ಅಂತಾಳ. ಎಲ್ಲಿಗೆ ಹೋಗ್ಯಾನ ಮಾವ, ನೀ ಯಾಕೆ ತಂದಿದೆ ಅಂತ. ನಿನ್ಗ ಎಣ್ಣು ತೆಗಿಲಕ್ ಹೋಗ್ಯಾನಪ್ಪ ಆ ಕಡೆ ಒಳ್ಳೆ ಚಕ ಅಂತ ಅಂತಾಳ. ಹಾ ಬಾಮ್ಮ ಬಾಮ, ನಿನ್ ಕೆಂಪುಗಳ ಕರ್ಗಳ ಮಾ ಬಾಮ್ಮ ಬಾ, ಕಲ್ಲಡ್ಕಾಯ ಹಾ ತಮ್ಮ ಕಲ್ಲಡ್ಕಾಯಿ ತಂದಿ ಬಾ ಒಂದ. ನನ್ನ ಹೆಂಡತಿ ಹಿಂಗಂತಾಳ ಹಂಗಂತಾಳ. ಏಯ್ ಸರಿ 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 ಅನ್ನೋ ಮೆಚ್ಚಿ ಮೇಲೆ ಟೋಕನ್ಕೊಳ್ತಾರ. ನಾವು ಸತ್ತೋಗಿರ್ತಾನ ಬ್ಯಾಡ ಸೀದಾ ಮನೆಗೆ ಬಂದಿನಿ. ಮನೆಗೆ ಬಂದು ನೋಡೋಟಿಗೆ ಇಲ್ಲಿ ಹಾಲು ಶೇವಿಗೆ ಮಾಡ್ಯಾರ ಪಾಪ. ನಮ್ಮ ಅಕ್ಕ ಪ್ಯೂರ್ ಹಾಲು 1 ಲೀಟ್ರ್ ತಂದಾಳಕ್ಕಿ. ಒಂದು ಚೂರು ನೀರು ಹಾಕ್ಲಾರ್ದಂಗೆ ಅಲ್ಲೇ ಮಳ್ಳ ಅನಿಸ್ತದ ಪೂರ, ಅಷ್ಟು ಚಂದ ಮಳ್ಳ. ಸೊ ನಮ್ಮ ಅವ್ವ ಬಿ ಪಾಪ ಅಟ್ಲೀಸ್ಟ್ ಸ್ವಲ್ಪನ ಕುಡ್ದು ಮಕ್ಕಪ್ಪ ಅಂತ ಬೈಯಾಕೊಂತಾಳ. ಸೊ ಹಂಗಾಗಿ ಸ್ವಲ್ಪ ಇದು ನೋಡ್ರಿ, ಈ ಥರ ಏನೇನು ಕಾಜು ಬಾದಾಮಿ ಏನು ಬೇಕಾದ್ದು ಕಾಣಕೊಂತವ. ಜೀವಕ್ಕೆ ಬೇಡಿದ್ದು ಹಾಕಿ ಮಾಡ್ಯಾರ. ಸೊ ಇದರ ಟೇಸ್ಟ್ ಮಾಡ್ಬೇಕಂತ ನನ್ನ ಇನ್ನರ್ ಫೀಲಿಂಗ್ ಹೇಳಕ್ಕುಂತದ. ಸೊ ಹಂಗಾಗಿ ಇದನ್ನು ಬೆಚ್ಚಗೆ ಮಾಡ್ಬೇಕು. ಇವಾಗ ಹಾಲು ಶಾವಿಗೆ ಬೆಚ್ಚಗೆ ಮಾಡುವ ಪ್ರೋಗ್ರಾಮ್ ನೋಡ್ರಿ. ಹೆಂಗೆ ಸ್ವಲ್ಪ ಒಲಿ ನಮ್ಮ ಒಲಿ ತಲೆ ಕೆಟ್ಟದ ಸ್ವಲ್ಪ. ಒಂದು ಏಟಿಗೆ ಚಾಲಬ್ದ ಇಲ್ಲ ನಾವು. ಫಸ್ಟ್ 1 2 3 4 ಆಗಲಿಲ್ಲ, ಫುಲ್ ಇಡಬೇಕು. ಇವಾಗ ಆಯ್ತು ನೋಡಿ. ಇಟ್ಟು ತಾಕಟ್ಟೆ ಇಟ್ಟಾದ್ರೆ ಹಚ್ಚಿರೋಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಸೀದಾ ರೂಮಿಗೆ ಹೋಗ್ಬೇಕು. ಗೈಸ್ ಇಷ್ಟು ಹಾಲು ಶಾವಿಗೆ ಹಾಕೀನಿ. ಇಷ್ಟೇ ತಿನ್ನೋಕ್ಕಾಗ್ತದ, ಇಷ್ಟು ತಿನ್ನೋಕ್ಕಾಗ್ತದೋ ಇಲ್ಲೋ ಬಿಡ್ತೋ ಗೊತ್ತಿಲ್ಲ, ದೇವರೇ ಬಲ್ಲ. ನಾನು ಫುಲ್ಲು ಕಾನ್ಫಿಡೆನ್ಸ್ ಲೆಸ್ಸಿಂದ ಇಷ್ಟು ಹಾಕೀನಿ. ತಿಂದರೆ ಒಳ್ಳೆಯದು, ಚೆಲ್ಬಾರ್ದಂತ ಮಾಡ್ಕೀನಿ. ಯಾಕಂತಂದ್ರೆ ಆಲ್ರೆಡಿ ಬಿರಿಯಾನಿ ತಿಂದೀವಿ, ಎಲ್ಲ ಭಾಳ ಮಾಡೀವಿ. ಸೊ ಹೋಪ್ ಇದಿಷ್ಟು ತಿಂದು ಕಲಸ್ ಮಾಡ್ತೇನೆ ಅಂತ ಫುಲ್ ಕಾನ್ಫಿಡೆನ್ಸ್ ಅದ. ಯಾಕಂದ್ರೆ ಸ್ವಲ್ಪ ಸಿಹಿ ತಿನಿಸುಗಳು ತಿನ್ನೋಕೆ ನನಗೆ ಸ್ವಲ್ಪ ಭಾಳ ಇಷ್ಟ. ಸೊ ಹಂಗಾಗಿ ಇದಿಷ್ಟು ತಿನ್ನುವಂಥ ಪ್ರಯತ್ನದಲ್ಲಿ ವಿಫಲನಾಗಲ್ಲ, ಸಫಲನಾಗ್ತೀನಿ. ನೋಡಮ್ರಿ. ಟೇಸ್ಟ್ ಅಂತೂ ಸೂಪರ್. ನಮ್ಮ ಅವ್ವ ಮಾಡ್ಯಾಳ, ನಮ್ಮ ಅಕ್ಕ ಮಾಡಿಲ್ಲ. ಇಷ್ಟು ಚೆಂದ ಇದೆ ಅಂದ್ರೆ ಫಿಕ್ಸ್ ನಮ್ಮ ಅವ್ವ ಮಾಡ್ಯಾಳ ಅಂತ ಇನ್ನರ್ ಫೀಲಿಂಗ್ ಹೇಳಕ್ಕಂತ.
ನೆಕ್ಸ್ಟ್ ವ್ಲಾಗ್ದಾಗ ಹೇಳ್ತೀನಿ ಯಾರು ಮಾಡ್ಯಾರ ಇದು ಅಂತಂದು ಕಿಶ್. ಗೈಸ್ ಎಲ್ಲ ಶಾವಿಗೆ ತಿಂದು ಮುಗಿಸಿದೆ ನೋಡ್ರಿ, ಇಲ್ಲಿ ನೀರು ಹಾಕಿಟ್ಟಿನಿ. ಸೊ ಇವಾಗ ರೂಮಿಗೆ ಹೋಗ್ಬೇಕು, ಬಾಗಿಲು ಚಿಲಕಾಕಿ. ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮ ರೂಮ್ನಾಗ ನೀರಿಲ್ಲ, ಸೊ ಅದು ಫಿಲ್ಟ್ರ್ ಕೆಟ್ಟದಲ್ಲ, ಸ್ವಲ್ಪ ಟ್ಯಾಂಕಿ ಹೊಲ್ಸಾಗ್ಯದ. ಸೊ ಹಂಗಾಗಿ ಫಿಲ್ಟರ್ ನೀರನ್ನ ಕುಡಿಯೋ ಮನ್ಸಾಗಲ್ಲ ಜನಕ್ಕೆ, ನನಗೆ ಇವನಿಗೆ. ಸ್ವಲ್ಪ ಜಗ್ಗ ನೀರು ಕುಡಿತಾನ ರಾತ್ರಿ. ಸೊ ಹಂಗಾಗಿ ನೀರು ತುಂಬ ಬರಾಕ ಒಣ್ಣನವ್ರ ಮನೆಗೆ ಹೊಂಟಿವಿ. ಅಲ್ಲಿ ಅಂತಾರ ಗಾಯ್ಸ್ಗ ಮನೆಗೆ ಹೋಗಕ್ಕಾಗಲ್ಲ ಗಾಯ್ಸ್, ನಾಯಿ ಅದ ಅಲ್ಲಿ ನೋಡ್ರಿ, ಫೋನ್ ಹಿಂಗೆ ಅಲಾಡಿಸ್ತಾನಲ್ಲ, ಕಾಣತದಲ್ಲಿ. ನಮ್ಮ ರೂಮು ಅಲ್ಲಿ ಕಾಣ್ತದ, ಇವ್ರ ಮನೆ ಇಲ್ಲಿ. ಜಗ್ ಒಂದ್ ಹಿಡ್ಕೊಂಡ್ ಬಂದಿ, ಇಲ್ಲಿ ಒಂದು ಬಾಟ್ಲಿ. ಇದು ಭಾರಿ ಸೇಫೆಸ್ಟ್ ಜಗ್ ನೋಡ್ರಿ. ಏನೊಂದು ಚೂರು ಹೊಲ್ಸಿಲ್ಲ, ಏನಿಲ್ಲ, ಒಂಚೂರು ಮುರಿದಿಲ್ಲ. ಯಾಕಂದ್ರೆ ನಾವು ಪರ್ಸನಲ್ ಈಗ ಅರಬ್ಬಿ ಸಮುದ್ರ ದಾಟಿ ಹೋಗ್ಬೇಕು, ಬಟ್ ದಾಟಕ್ಕಾಗಲ್ಲ. ಇನ್ನು ಹೆಂಗ್ ಹೋಗ್ಬೇಕಂತಂದ್ರ ಹೆಂಗೋ ಅಲ್ಲೇ ಹಂಗೆ ಹೋಗ್ಬೇಕು. ಮತ್ತೆ ಇಲ್ಲಿ ಭಯ ಇದೆ, ಅದ್ ಭಯ ಅವ್ರದ ಒಂದು ಇದು ಸೇತುವೆ ಅಲ್ಲ ಭಯ ಏನಂತಾರಲ್ಲ ಕಾವಲಿ. ಗಾಯ್ಸ್ ನಾಯಿ ಅದ ಫುಲ್ಲು ಗದ್ಕೊಂಬಿಡದ, ಸೇಮು ಸಿಮ್ಮನ್ ನೋಡಿದಂಗೆ ಆಗ್ತದೆ. ಸೊ ಹಂಗಾಗಿ ಬೇಡ ಅಂತ ಅಂದೇಸಿ ಸ್ವಲ್ಪ ಸೇಫ್ ಇರ್ಬೇಕಲ್ಲ. ಯಾರು ಹೇಳ ಅಣ್ಣಾಗ ಬೆಂಕಿ ಯಾರವ ಫೋನ್ ಮಾತಾಡವ? ಅಲೆಕ್ಸಾ ಅಲ್ಲ ಮೂಸಿ ಜೂನಿಯರ್ ಡಿ ಬಾಸ್ ಯಾರು? ಮೂಸಿ ನೀರ್ ತರ್ಕೊಂಡು ಜೂನಿಯರ್ ಡಿ ಬಾಸ್ ಇವ ಆಪತ್ ಬಂದವ, ನೀರಿನ ಆಪತ್ ಬಂದವ. ನೀರಿನ ಅಲ್ಲೇ ಒಂದಿನ ನೀರ್ ಕೊಟ್ಟಂಗ ಆಪತ್ ಬಂದವ. ಡಾಕ್ಟರ್ ಅಷ್ಟು ದಿನ ನೀರು ರೂಮ್ ಕೊಟ್ರ ಅವ್ರೇ ಅನ್ಬೇಕು. ದೇವರ ಸಮಾನ ಬಿಡತ್ತವ. ಇಲ್ಲಿನ ನಾಯಿ ಅದು ಇರ್ಬೋದು, ಇಲ್ಲಿ ಬಿ ನಾಯಿ ಇರ್ಬೋದು, ಇಲ್ಲಿ ಬಿ. ಈಗ ಅಲ್ಲೇ ಹೊರಗೆ ಆದಲ್ಲಿ ಅದು ನಮ್ಮ ನೋಡಿದ್ರಪ್ಪ ಈ ಕಡೆ ಬರಕ್ ಕುಂತಲ್ಲ, ಕಟ್ಟ ಅಲ್ಲೇ ಹುಚ್ಚ ಬೇಕಂತ ಬಿಡ್ತಾನಲ್ಲೇ ಬಂತ. ಓಡ್ಬಾಳೆ ಯಪ್ಪ ಗಾಯ್ಸೋದು ನಾಯಿ ಸಲ ಕೂಡ ಬಂದದ. ಸುದಿ ಹೊಡೆ ಹೋಗ್ಬಿಟ್ಟ ಕಡೆ ಹಚ್ಚಿರ್ಸಿ. ನಾಯಿ ಸಲ ಕಡೆ ಬಂದಿಲ್ಲ, ನಾಯಿನೇ ಸುದಿ ನಾಯಿ. 2 ತಿಂಗಳ ಪತ್ತೆ ಮಾಡಕ್ ಆಗೋದಿಲ್ಲ. ಅದನ್ನ ಚೂಜಿ 2 ತಿಂಗಳ ಪತ್ತೆ ಪಾಪ ಕಟ್ಟಲಿ ಅದ್ರನ್ನ ಬೇಕಂತ ಬಿಡ್ಕೊಂಡ್ ಬರ್ತಾನ ನೋಡಿ ಗಾಯ್ಸ. ಹುಡುಗ ಏನು ಚಂದ ಇಲ್ಲ ನೋಡ್ರಿ. ಅದ ಅಲ್ಲಿ ಆ ಕಡೆ ನಡೀತದ, ಇಲ್ಲಿ ಅಂದ್ರೆ ಕೊಡ್ಲಿ ತೊಗೊಂಡ್ ಕಡಿತೀವ ಅದ್ರನ್ನ, ಅದು ಬೇರೆ ಪ್ರಶ್ನೆ. ಈ ಕಡೆ ಬರಕ್ ಆಗಲ್ಲ, ಗೆರೆ ದಾಟಿ ಅದನ್ನ ಬರಲ್ಲ, ನಾನು ಹೋಗಲ್ಲ, ನಾವು ಕೂಡ ಬರಲ್ಲ. ನೀರಾಗಿರ್ಲಿ. ಹಿಂದಕ್ಕೆ ಹೋಗ್ತೀರ ಬಿಡ. ಬಂದ ರಕ್ಷಣೆಗಾಗಿ ಅವನಿಂದಾನೇ ಬರ್ತಾ ಇದೆ ನಾಯಿ. ಉಯ್ಯ ಪುಡೆ ಹೋಯ್ತು, ಕತ್ತಲಿ ಕಾಣವಲ್ದು. ಬರೀ ಮನುಷ್ಯ ಬಂದಿಲ್ಲ. ಯಾವಾಗ ಹೇಳ? ಅಪ್ಪು ಸರ್ಗ ಅಲ್ಲೇ ಅಪ್ಪು ಸರ್ ಗದ್ಕೊಂಡ್ರ ಅವೆಲ್ಲ ಹುಡಿ ಹೋಗ್ಬೇಕು. ಹಿಂಗ್ ಒಟ್ಟಿಗೆ ಎಷ್ಟು ಬಂದವ್ ನೀ ಪೂರ ಹೊಡೆವ ಕಾಲವ್ ನೀ ಭೀಮ ನೀರು ತುಂಬ್ಕೊಂಬರಾಕ ಹೊಂಟನ್ ಗಾಯ್ಸ್. ಇವಾಗ ಜಲ್ ತುಂಬ್ಕೊಂಬಪ್ಪ. ಹೌದೌದು ಕರೆಕ್ಟ್ ಗಾಯ್ಸ್. ಪಾಪ ನೋಡ್ರಿ ಎಷ್ಟು ಕಷ್ಟಪಟ್ಟು ಇವೆಲ್ಲ ಮಾಡಿದ್ದೆ, ಯಾರಿಗೆ ಗೊತ್ತಾ? ಹೊಡೆದಂತ ರಾತ್ರಿ ಏನ್ ಮಗ ಒಂದ್ 4 ತೊಲಿ ಬಂಗಾರ ಕೊಟ್ಟಲ್ಲ. ಬ್ಯಾಕ್ ಗ್ರೌಂಡ್ ಹೋಗ್ಬೇಕು ಇವಾಗ ಮನೆಗೆ ನೋಡ್ರಿ. ಇವಾಗ ಈ ಲಾಗ್ ಮುಗಿದ. ಈ ಲಾಗ್ ಇಷ್ಟ ಆಗ್ತದೆ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಲವ್.